ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಮೇಡಮ್. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಆಗಲ್ಲ ಹೇಳಿ? ಮೇಡಮ್, ಗಿಲ್ಲಿ ನಟ ಚೆನ್ನಾಗಿ ಆಟನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಕಾವ್ಯಗೂ ಗಿಲ್ಲಿಗೂ ಸ್ವಲ್ಪ ಕಾಂಪಿಟೇಷನ್ ಇದೆ. ಹೌದಾ? ಅದೇಗೆ ಅನ್ಕೋತಾರೆ? ಇಬ್ರು ಬೆಸ್ಟ್ ಫ್ರೆಂಡ್ಸ್ ತಾನೆ? ಬೆಸ್ಟ್ ಫ್ರೆಂಡ್ಸ್ ಆದ್ರೂ ಸ್ವಲ್ಪ ಇವ್ರನ್ನ ಅವ್ರಿಗೆ ಗೋಳಿಕೊಳ್ಳೋದು, ಅವ್ರನ್ನ ಇವ್ರಿಗೆ ಗೋಳಿಕೊಳ್ಳೋದು, ಆ ಥರ ಇದು ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಇನ್ನೂ ಕಾದು ನೋಡಬೇಕು ಯಾವ ರೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರುತ್ತೆ ಅಂತ. ಅಶ್ವಿನಿ ಮೇಡಮ್ ಬಗ್ಗೆ ಏನಂತೀರಾ? ಮೇಡಮ್, ಅವರು ಮುಂದೆ ಆಟ ಆಡ್ತಾ ಇದ್ದಾರೆ. ಅದು ಅವರ ಇದ್ರ ಮೇಲೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮೇಡಮ್. ಅದು ಕಂಪ್ಲೀಟಾಗಿ ಓವರ್ ಆಲ್ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಮೇಡಮ್? ಅದರಲ್ಲಿ ಯಾರು ಗೆಲ್ತಾರೆ? ಗಿಲ್ಲಿ ಅವರೇ ಗೆಲ್ತಾರೆ ಅಂತ ಮೇಡಮ್ ನಮ್ಗೆ ಒಪಿನಿಯನ್. ಗಿಲ್ಲಿ ಅವರೇ ಗೆಲ್ತಾರಂತೆ. ಖಂಡಿತವಾಗಿ ಒಳ್ಳೇದಾಗಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರಿಗೂ ಕೂಡ. ಯಾರೇ ಗೆದ್ರು ನಮ್ಮವರೇ ಅಲ್ವಾ ಸರ್? ಓಕೆ. ಥ್ಯಾಂಕ್ ಯು ಸರ್. ಕೃಷಿ ಮೇಳ ಚೆನ್ನಾಗಿ ಬರ್ತಾ ಇದೆ. ರೈತರಿಗೆಲ್ಲ ತುಂಬ ಹೆಲ್ಪ್ ಆಗ್ತಾ ಇದೆ. ಇದರಿಂದ ಹೆಚ್ಚು ರೈತರು ನಾಳೆ ಒಂದಿನ ಕೃಷಿ ಮೇಳ ಇದೆ, ಬಂದು ಇದರಲ್ಲಿ ಬಂದು ಭಾಗವಹಿಸಬೇಕು ಅಂತ ಎಲ್ಲರೂ ಇಡೀ ನಮ್ಮ ಕರ್ನಾಟಕದಾದ್ಯಂತ ಕೃಷಿ ಮೇಳದಲ್ಲಿ ಏನು ನೋಡಿದ್ರಿ? ಏನು ಇಷ್ಟ ಆಯಿತು ಮೇಡಮ್? ಎಲ್ಲ ರೀತಿ ಈಗ ಭತ್ತದ ಬಗ್ಗೆ, ಹಸುಗಳ ಬಗ್ಗೆ, ಕೋಳಿ ಬಗ್ಗೆ, ವ್ಯವಸಾಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅದು ಭಾಳ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ಈಗ ಫರ್ಟಿಲೈಸರ್ಸು ಮತ್ತು ಮೆಡಿಸಿನ್ಸಲ್ಲಿ ಆ ಥರದ್ದೆಲ್ಲ ಬಂದು ತಿಳ್ಕೋಬೇಕು ರೈತರು. ಯಾವ ರೀತಿ ಔಷಧಿ ಹೊಡಿಬೇಕು ಮತ್ತು ಇದು ಮಾಡಬೇಕು, ಯಾವ ರೋಗಕ್ಕೆ ಯಾವ ಔಷಧಿ ಹೊಡಿಬೇಕು ಅನ್ನೋದನ್ನೆಲ್ಲ ಇದು ಮಾಡ್ಕೋಬೇಕು. ಇದನ್ನ ಬಂದು ನೋಡಿ ಭಾಗವಹಿಸಿ ತಿಳ್ಕೋಬೇಕು. ನಮ್ಮ ಕರ್ನಾಟಕದಾದ್ಯಂತ ರೈತರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮ ಕರ್ನಾಟಕ ರೈತರನ್ನ ಕೇಳ್ಕೊತಾ ಇದ್ದೇನೆ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ. ಮತ್ತೆ ಯಾವ ಊರು ನಿಮ್ದು? ನಮ್ದು ಟಿ ನರಸೀಪುರ, ತಲಕಾಡು ಮೇಡಮ್. ತಲಕಾಡು? ಮರಳುಗುಡ್ಡೆ ಎಲ್ಲ ಇದೆಯಲ್ಲ, ಒಳ್ಳೆ ಅಲ್ಲಿ ಇರೋದು ಮನೆ. ಬನ್ನಿ ಮೇಡಮ್ ಬೇಕಾರೆ. ಖಂಡಿತ ಬರ್ತೀನಿ ಸರ್. ತಲಕಾಡು ಬಂದಾಗ ಬನ್ನಿ, ಖಂಡಿತ ಬರ್ತೀನಿ ಸರ್. ಖಂಡಿತ